ಎಕ್ಸಾಮ್ ಹೆಂಗ್ ಬರ್ತಾರೆ ಪೆನಲ್ ಬರ್ತಿದ್ದೀಯಾ ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ ನಿನ್ ಜನ್ಮಕ್ಕೆ ಹೋಗೋ. ಹಾಯ್ ಫ್ರೆಂಡ್ಸ್, ಇವಾಗ ಹನುಮಂತ್ ಹತ್ರ ಲಾಗ್ ಮಾಡ್ತಿದ್ವಿ. ಹನುಮಂತ್ ಅವರೇ ಬ್ರೋ, ಒಂದ್ ನಿಮಿಷ ಬನ್ನಿ ಬ್ರೋ, ಒಂದೇ ನಿಮಿಷ ಬ್ರೋ. ನಿಮ್ ದಪ್ಪಯ್ಯ ಅಂತೀನಿ, ದಯವಿಟ್ಟು ಇದನ್ನ ಹೇಳಿಕೆ ಬಿಟ್ಬಿಡಿ ಪ್ಲೀಸ್. ಬ್ರೋ ಒಂದೇ ಒಂದು ನಿಮಿಷ ಅಣ್ಣ, ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಮಿಡಿಲ್ ಆಗ್ಬಿಡ್ತಾ ಇದ್ರಿ ಎಲ್ಲ ಕಾಪಿ ಬಿಟ್ಬಿಟ್ಟಿದ್ದಾರೆ ಬ್ರೋ, ಏನು ಮಾಡೋದು? ಸರಿ ಆಯ್ತು ಬ್ರೋ, ಎಲ್ಲ ಕಾಪಿ ಬಿಟ್ಬಿಟ್ಟಿದ್ದಾರೆ ಬ್ರೋ, ಏನು ಮಾಡೋದು? ಸರಿ ಆಯ್ತು ಬ್ರೋ. ಹಾಯ್ ಪ್ರಭು, ಹಾಯ್ ಹೇಳು ಒಂದು. ಎಕ್ಸಾಮ್ ಇರ್ಲಿಲ್ಲ ಮಚ್ಚರೆ. ಇನ್ನೊಂದ್ಸಲ ಹೇಳು. ಎಕ್ಸಾಮ್ ಇರ್ಲಿಲ್ಲ ಮಚ್ಚ. ಇರ್ಲಿಲ್ಲ. ಹೌದಾ? ಇನ್ವಿಜಿಲೇಟರ್ ಮಾಡಕ್ ಬಂದ್ರೆ ಹುಡುಗಿ ಚೆನ್ನಾಗಿ ಸರಿ ಸರಿ ಅಲ್ಲಲ್ಲಪ್ಪ, ಎಲ್ಲ ಕಣ ಅವ್ರ ಹತ್ರ ಎಲ್ಲ ರಿವ್ಯೂ ಅದಕ್ಕೆ ಎಲ್ಲ ನಿಮ್ದು ಏನದು ಏನ್ ಹೇಳೋದು? ಹಾಯ್ ಸುಹಾಸ್, ಹೆಂಗ್ ಬರ್ದೆ ಎಕ್ಸಾಮ್? ಬರ್ದಿಲ್ಲ. ಹೇಳ್ರು ಬರ್ದಿಲ್ವಾ? ಬರೀಬೇಕು. ಹೋಯ್ತಲ್ಲಿ ಶಾಸ್ತ್ರಿ ಬರ್ದೇ ಇಲ್ಲ ಎಕ್ಸಾಮ್. ಶಾಸ್ತ್ರಿ, ದಿಸ್ ಇಸ್ ಶಾಸ್ತ್ರಿ. ಬಾಯ್. ಹೆಂಗ್ ಬರ್ದೆ ಎಕ್ಸಾಮ್? ನನ್ನ ಮಗನೇ, ನೀವೊಂದ್ ಕೆಲಸ ಮಾಡ್ರ, 2 ಮೊಳ ಹೂವ ತಗೊಂಡು 1 ಡಜನ್ ಬಳೆ ತಗೊಂಡು ಎಲ್ಲ ನೀಟಾಗಿ ಪೊಣ್ಸ್ಕೊಂಡ್ಬಿಟ್ಟು 9 ಕೂತಾರ ನನ್ ಮುಂದೆ ಒಂದು ಪೋಸ್ಟ್ ಕೊಟ್ಕೊಂಡು ನಿಂತ್ಕೊಂಡ್ಬಿಡಿ. ಹೆಂಗ್ ಬರ್ದೆ ಎಕ್ಸಾಮ್? ಪೆನ್ನಲ್ಲಿ ಬರ್ದೆ, ಪೆನ್ಸಿಲ್ ಬರ್ದೆ. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇದೆ ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ಪ್ರೀತಿ ಇದೆ, ಈ ತರ ಪ್ರೀತಿ ಇದೆ, ಕರುಣೆ ಇಲ್ಲ. ಎಕ್ಸೈಟ್ಮೆಂಟ್ ಐತೆ. ಏನಂದೆ? ಇನ್ನೊಂದ್ಸಲ ಹೇಳು. ಎಕ್ಸೈಟ್ಮೆಂಟ್ ಐತೆ. A few moments later. ಪೆನ್ನಲ್ಲೇ ಬರೆಯೋದು ಎಲ್ರು. ಎಕ್ಸಾಮ್ ಬರೀಬೇಕಾದ್ರೆ ಹೆಂಗಿತ್ತು? ಈಸಿ ಇತ್ತಾ, ಕಷ್ಟ ಇತ್ತು? ನಗು ಬರ್ಲಿಲ್ವಾ? ಬರೋದು ಯಾವ್ದು ಓದಿಲ್ಲ, ಅದು ಬರ್ದೆ. ಅಲ್ಲಿ ನೋಡ್ಬಿಟ್ಟು ಹೇಳಿ, ನಾನು ನೋಡ್ಬಿಟ್ಟಲ್ಲ, ಅಲ್ಲಿ ನೋಡು. ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಯಾರೇ ಅದು? ಸೈಲೆನ್ಸ್. ನಡೆಯಲ್ಲ, ಏನಿಲ್ಲ ಇವ್ರೆ. ಅಷ್ಟೇ.